ನಮ್ಮನ್ನೆಲ್ಲ ಯಾಕೆ ಬಿಟ್ಟು ಹೋದೆ ಜಾನು? ನಿನ್ನನ್ನು ಈ ಪರಿಸ್ಥಿತಿಯಲ್ಲಿ ನೋಡೋಕ್ಕಾಗ್ತಿಲ್ಲ. ನಗುತ್ತಾ ಎಲ್ಲರನ್ನು ನಗಿಸುತ್ತಾ ಮನೆಯ ಮುದ್ದಿನ ಕಂದನಾಗಿದ್ದೆ ನೀನು. ಒಂಟಿಯಾಗಿದ್ದ ನನ್ನ ಬಾಳಿಗೆ ಜೀವ ತುಂಬಿದವಳು ನೀನು. ಒಂದು ಕ್ಷಣವೂ ಬಿಟ್ಟು ಇರುತ್ತಿರಲಿಲ್ಲ. ಈಗಲೂ ನೀನಿಲ್ಲ ಅನ್ನುವುದನ್ನು ನಂಬಲಾಗುತ್ತಿಲ್ಲ. ನೀನು ಬದುಕಿದ್ದೀಯ, ನನ್ನೊಳಗೆ ನನ್ನ ಜೊತೆಗೆ ಇದ್ದೀಯ ಅನ್ನೋ ಭಾವ. ಮತ್ತೆ ಸಿಗುತ್ತೀಯ, ಬಂದೇ ಬರುತ್ತೀಯ ಅನ್ನೋ ನಂಬಿಕೆ. ನಿನಗಾಗಿ ಕಾಯುತ್ತಿರುವೆ ಜಯಂತ್. ನಿಮ್ಮನ್ನು ಎಷ್ಟು ನಂಬಿದ್ದೆ, ಎಷ್ಟು ಗೌರವಿಸ್ತಾ ಇದ್ದೆ. ಎಲ್ಲದನ್ನೂ ಹಾಳು ಮಾಡಿಬಿಟ್ರಿ. ಇನ್ನು ನಿಮ್ಮ ಜೊತೆ ಬದುಕೋ ಆಸೆನ ನಾನು ಯಾವತ್ತೂ ಬಿಟ್ಟಾಯ್ತು. ಹುಟ್ಟೋದೇ ಇಲ್ಲ. ಇನ್ನೆಲ್ಲಿ ಹೋಗಿರ್ಬೋದು? ಇನ್ನೆಲ್ಲಿ ಹೋಗಿರಕ್ಕೆ ಸಾಧ್ಯ? ಇದು ಆ ಭಾಗದಿಂದ ಈ ಭಾಗಕ್ಕೆ ಬಂದ್ಬಿಟ್ಟಿದ್ಯಾ? ಅದು ನಮ್ಮ ರೂಮ್ಗೆ. ಏನು ರಾಜಿ ಮಾಡ್ಕೊಳಕ್ ಬಂದಿದ್ಯಾ? ಇದು ಇಲ್ಲಿಗೆ ಹೇಗೆ ಬಂತು? ಏನಿದು? ಇದು ಎಲ್ಲಿಗೆ ಹೆಂಗೆ ಬಂತು ನನಗೇನು ಗೊತ್ತು? ನಿಮಗೆ ಗೊತ್ತಿಲ್ಲ ಅಂದ್ರೆ ಹೇಗೆ ಬರಕ್ಕೆ ಸಾಧ್ಯ? ಅಲ್ಲಿಂದ ಇಲ್ಲಿ ಬರಕ್ಕೆ ಕೈಕಾಲು ಬಂದ್ಬಿಡತ್ತಾ? ಎಲ್ಲ ಹೋಗುತ್ತೆ ಈ ಕಳ್ತನದ ಬುದ್ಧಿ. ಕಳ್ಳಿ ಗಿಳ್ಳಿ ಅಂದ್ರೆಲ್ಲ ಚೆನ್ನಾಗಿರಲ್ಲ ನೋಡು. ಇದನ್ನೆಲ್ಲ ಹಾಕೊಂಡು ತಿರುಗುವಂಥ ಶೋಕಿ ನನಗೇನಿಲ್ಲ. ಇದು ಶೋಕಿಗೆ ಹಾಕೊಳ್ಳೋದಲ್ಲ, ಸ್ಟೇಟಸ್ ಮೇಂಟೈನ್ ಮಾಡೋಕ್ಕೆ. ಮನೇಲಿರೋರಿಗೆ ಸ್ಟೇಟಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಪ್ರಯೋಜನ ಇದೆ. ವೇಸ್ಟ್ ಆಫ್ ಟೈಮ್. ಹೌದಮ್ಮ, ನಾನು ಮನೆಯಲ್ಲೇ ಇರೋಳು, ಮನೆ ಕೆಲಸನೇ ಮಾಡ್ಕೊಂಡಿರೋಳು. ನೀನು ಅಲ್ಲೆಲ್ಗೂ ಹೋಗ್ಬಿಟ್ಟು ಟುಕು ಟುಕು ಅಂತ ಕುಟ್ಟಿ ಮನೆಗೆ ಬಂದು ದೊಡ್ಡ ರೇಂಜಲ್ಲಿ ಆಡಬೇಡ. ಇವತ್ತು ಮನೇಲಿ ತಿಥಿ ಕಾರ್ಯಕ್ರಮ ಇದೆ, ಅದ್ರ ಕಡೆ ಗಮನ ಹರಿಸೋದು ಬಿಟ್ಟು ಸೆಂಟ್ ಹಾಕೊಂಡು ಶೋಕಿ ಮಾಡ್ತಾಳಂತೆ. ಈ ಶೋಕಿ ಅಂತ ಪದ ಇನ್ನೊಂದ್ಸಲಿ ಬಂದರೆ ಸರಿ ಇರಲ್ಲ. ಮನೇಲಿ ಏನು ಬೇಕಾದರೂ ಆಗಲಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಇದು ಇಲ್ಲಿಗೆ ನಿಮ್ಮ ರೂಮ್ಗೆ ಹೇಗೆ ಬಂತು ಅಂತ ನನಗೆ ಗೊತ್ತಾಗಬೇಕಷ್ಟೇ. ನೀನು ಎಷ್ಟು ಸಲ ಕೇಳಿದ್ರು ಅಷ್ಟೇ, ಇದು ಇಲ್ಲಿಗೆ ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ನೀವು ಗೊತ್ತಿಲ್ಲ ಅಂತ ಹೇಳಿದ್ರೆ ನನಗೆ ಗೊತ್ತಾಗೋದಿಲ್ವಾ? ಇಷ್ಟು ದಿನ ಲಿಪ್ಸ್ಟಿಕ್ಕು, ಕಾಸ್ಮೆಟಿಕ್ಸು ಮತ್ತೆ ಒಡವೆ ಮೇಲೆ ಕಂಡುಬಿದ್ದಿತ್ತು, ಈಗ ಇದು ಬೇರೆ ಶುರು ಮಾಡ್ಕೊಂಡಿದ್ದೀರಾ? ಅಲ್ಲ ರೀ, ನಿಮ್ಗೆ ಅಷ್ಟೊಂದು ಆಸೆ ಇದ್ರೆ ನಿಮ್ಮ ಗಂಡನಿಗೆ ಎಲ್ಲಿ ದುಡ್ಡು ಕೊಟ್ಟು ತರಿಸ್ಕೊಂಡು ಯೂಸ್ ಮಾಡ್ಬೋದಲ್ವಾ? ಅಮ್ಮ ತಾಯಿ, ನನಗೆ ನಿನ್ನ ಥರ ಮೈ ತುಂಬ ಬಣ್ಣ ಬಳ್ಕೊಂಡು ಓಡಾಡೋ ಶೋಕಿ ಇಲ್ಲ. ನಾನು ಅದನ್ನೆಲ್ಲ ಮಾಡೋದಿಲ್ಲ. ಆಮೇಲೆ ಕಳ್ತನ ಗಿಳ್ತನ ಮಾಡೋ ಬುದ್ಧಿನೂ ನನಗಿಲ್ಲ. ನಿನಗೆ ಮೈ ಮೇಲೆ ಜ್ಞಾನ ಇಲ್ಲದೆ ನಿನ್ನ ವಸ್ತುಗಳನ್ನ ಊರು ತುಂಬ ಇಟ್ಕೊಂಡು ಇಲ್ಲಿ ಬಂದ್ಬಿಟ್ಟು ಇಲ್ಲಿಗೆ ಹೇಗೆ ಬಂತು ಅಂತ ನನ್ನನ್ನು ಯಾಕೆ ಕೇಳ್ತೀಯ ನೀನು? ಮಾಡೋದೆಲ್ಲ ಅನಾಚಾರ. ಮನೆ ಮುಂದೆ ಬೃಂದಾವನ ಅನ್ನೋ ಥರ ಮಾತು ಬೇರೆ. ಇದ್ರ ಬೆಲೆ ಗೊತ್ತಾ ನಿಮಗೆ? ಗೊತ್ತಿಲ್ಲ ನನಗೆ. ನನಗೆ ಗೊತ್ತಿಲ್ಲದೆ ಇರೋ ವಸ್ತುಗಳ ಬೆಲೆ ತಿಳ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ನನಗೆ. ಹೌದು, ನಿಮ್ಗೆ ಯಾಕೆ ಗೊತ್ತಾಗಬೇಕು ಹೇಳಿ? ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ, ನಾನು ದುಡ್ಡು ಕೊಟ್ಟು ತೊಗೊಂಬರ್ತೀನಿ, ನೀವು ಕತ್ಕೊಂಡು ಯೂಸ್ ಮಾಡಿಬಿಡಿ. ಕಳ್ಳಿಗಳು ಎತ್ತಿದ್ರೆ ಹಲ್ಲುದ್ರೆ ಸಾಕ್ಬಿಡ್ತೀನಿ ನೋಡು.
ಅವಾಗಿಂದ ಹೇಳ್ತಾ ಇದ್ದೀನಿ ನಾನು ನಿನ್ನ ವಸ್ತುನ ತಗೊಂಡಿಲ್ಲ ಅಂತ ಹೇಳಿದ್ರು ಬಾಯಿ ಬಂದು ಮಾತಾಡ್ತಾ ಇದೆಯಲ್ಲ ನೀನು. ಈಗೇನು ನಿನಗೆ ಇದ್ರ ದುಡ್ಡು ಕೊಡಬೇಕು ತಾನೆ? ನನ್ನ ಗಂಡನ ಹತ್ರ ಹೇಳಿ ಇದ್ರ ಬೆಲೆ ತಿಳ್ಕೊಂಡು ನಿನ್ನ ಮುಖದ ಮೇಲೆ ಬಿಸಾಕ್ತೀನಿ. ಇದನ್ನ ಇಲ್ಲೇ ಇಟ್ಬಿಟ್ಟು ಹೋಗು. ಏನು ಇಲ್ಲ ಅಂದ್ರು ಈ ದೌಲತ್ಗೆ ಏನು ಕಡಿಮೆ ಇಲ್ಲ. ಈ ಮನೇಲಿ ನಂದು ಅಂತ ಹೇಳಿಸ್ಕೊಳಕ್ಕೆ ಯಾವ ವಸ್ತುನು ಉಳಿಸಲ್ವಲ್ಲ. ಎಲ್ಲೋಗತ್ತೆ ಈ ಮಿಡಲ್ ಕ್ಲಾಸ್ ಬುದ್ಧಿ ಎಲ್ಲ ನನ್ನ ಹಣೆ ಬರ ನಿಂದಲ್ಲ, ನಿನ್ನಂತವ್ರ ಜೊತೆ ಬೇಕಲ್ಲ ನಮ್ಮ ಕರ್ಮ. ಹಾಳಾದವಳು ಒಂದು ದಿವಸನೂ ಈ ಮನೇಲಿ ನೆಮ್ಮದಿಯಾಗಿರಕ್ ಬಿಡಲ್ಲ. ಯಾರು ತಂದಿಟ್ಟಿರ್ಬೋದು ಅದನ್ನಲ್ಲಿ? ಲೇ ಕರಿಯಣ್ಣ, ನನ್ನ ಬೆನ್ನಿಗೆ ಚೂರಿ ಹಾಕ್ಬೇಕು ಅಂತ ಎಷ್ಟು ಜನ ಕಾಯ್ತಾವ್ರು ಗೊತ್ತಿರಲ್ಲ. ಹೆಂಗಸ್ರು, ಮಕ್ಕಳು, ಗಂಡಸರು ಎಲ್ಲರೂ ನನಗೆ ಚೂರಿ ಹಾಕೋರೆ ಹಾಕೋಬಿಟ್ಟವ್ರಕಲ್ಲ ಲೇ. ಆದರೂ ನಾನು ಯಾರು ಏನೂ ಅಲ್ಲಾಡ್ಸೋಕ್ಕಾಗಿಲ್ಲ. ನಮ್ಮ ಮನೆ ದೇವ್ರು ನನ್ನ ಕೈ ಬಿಡಕ್ಕಿಲ್ಲಕಲ್ಲ, ನಂಗೆ ನಂಬಿಕೆ ಅದೇ. ಏನ್ಲ ಮರ್ಗೋಡೋದು? ಅಪ್ಪಯ್ಯ, ಆ ವೆಂಕಿನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾವ್ರಂತೆ ಕಣಪ್ಪಯ್ಯ. ಕೋರ್ಟ್ ಒಂದು ದಿವಸ ಆ ಭಾವನನುವೆ ಆ ಸೌಪರ್ಣಿಕನು ಬಂದ್ಬಿಟ್ರೆ ಏನು ಮಾಡೋದು ಅಂತ. ಲೇ, ಎಲ್ಲ ಮುಗಿಯೋ ಅಂತಕ್ಕೆ ಬಂದಿರ್ಬೇಕಾದ್ರೆ ಕೋರ್ಟ್ ಗಂಟೆ ಅವ್ರು ಹಾಕಲೇ ಬರ್ತಾರೆ. ಹೆಂಗೂ ಅವನೇ ಬಂದು ಸರೆಂಡರ್ ಆಗವನೆ ಅಂತ ಊರಿಗೆಲ್ಲ ಗೊತ್ತಿರೋ ವಿಷಯನೇ. ಇದನ್ನ ಬೇರೆ ಥರ ಹ್ಯಾಂಡಲ್ ಮಾಡಿದಾಯ್ತು ಬಿಡ್ಲಾ ನೀನು? ಆದ್ರೂ ಅಪ್ಪಯ್ಯ, ಕೇಸ್ ಒಂದು ದಿವಸ ಮನೆಯವ್ರು ಯಾರು ಬಂದು ವೆಂಕಿನ ನೋಡ್ಬಿಟ್ರೆ ಏನು ಮಾಡೋದು ಅಂತ ನನ್ನ ಭಯ. ನೀನು ಹೇಳೋದು ಸರಿಯಾಗಿದೆ ಕಲ. ಏಯ್, ಹಂಗೇನ ಆ ಥರ ಏನಿಲ್ಲ ಮಾಡೋದು. ಲೇ ಬರ್ಗೋಡ, ಹಿಂಗೆ ಮಾಡಿದ್ರೆ ಹೆಂಗಪ್ಪಯ್ಯ? ಆ ವೆಂಕಿಗೆ ಮುಸ್ಕಾಕೊಂಡು ಕೋರ್ಟಿಗೆ ಕರ್ಕೊಂಬ, ಮುಸ್ಕಾಕೊಂಡು ಕೋರ್ಟಿಂದ ಕರ್ಕೊಂಡು ಹೋಗು ಅಂತ ಆ SP ಫೋನ್ ಮಾಡಿ ಹೇಳ್ಬಿಡ್ತೀನಿ. ಆದ್ರೂ ಅಪ್ಪಯ್ಯ, ಎಷ್ಟು ದಿನ ಅಂತ ಹಿಂಗೆ ಮುಚ್ಚು ಮರಿಯಿಂದ ಎಲ್ಲನೂ ಮಾಡೋಕ್ಕಾಗೋದು? ಒಂದಲ್ಲ ಒಂದಿನ ಎಲ್ರಿಗೂ ಗೊತ್ತಾಗ್ಲೇಬೇಕಲ್ವೇ? ನೀನೆಲ್ಲ ನೀನು ಟೆನ್ಷನ್ ತಗೊಳ್ಳೋದಲ್ದೆ ನಂಗೂ ಟೆನ್ಷನ್ ಮಾಡ್ತಾ ಇದ್ಯಾ ನೋಡಪ್ಪ. ನೀನೇನು ತಲೆ ಕೆಡ್ಸ್ಕೊಬೇಡ, ನೀನು ನೆಮ್ಮದಿಯಾಗಿ ಇದ್ಬಿಡು. ಅದನ್ನೇನು ಹೆಂಗೆ ನಿಭಾಯಿಸ್ಬೇಕು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತದೆ, ನಾನು ನಿಭಾಯಿಸ್ಕೊತೀನಿ. ನೀನು ತಪ್ಪಿದ್ಬಿಟ್ರೆ ಅಷ್ಟೇ ಸಾಕಲ್ಲ. ನೀವು ಇಷ್ಟು ಧೈರ್ಯ ಕೊಟ್ಬಿಟ್ರೆ ನನಗೆ ಅಷ್ಟೇ ಸಮಾಧಾನ ಕಣಪ್ಪ. ಸರಿ, ನೀನು ಬೇರೆ ಏನಾದರೂ ಕ್ಯಾಮೆ ಇದ್ರೆ ನೋಡ್ಕೊ ಹೋಗು, ಇನ್ನು ಮಿಕ್ಕಿದ್ದೆಲ್ಲ ನಾನು ನೋಡ್ಕೊತೀನಿ. ಸರಿ ಕಣಪ್ಪಯ್ಯ, ಇಷ್ಟೊಂದು ಟೆನ್ಷನ್ ಇದ್ದಾಗ ಏನು ಕೆಮ್ಮೆ ಮಾಡ್ಕೊಂಡು ಮನಸ್ಸೇ ಬತ್ತಲ್ಲ ಕಣಪ್ಪಯ್ಯ. ಇವನು ಯಾರಪ್ಪ, ಇವನು ಒಳ್ಳೆ ಅರ್ಧಂಬರ್ಧ ಇದ್ದಿರೋ ಮಾಡ್ಕೆ ಇದು. ಅಯ್ಯೋ, ಮಾಡೋದು ಇಲ್ಲ, ಮಾಡೋಕ್ಕೆ ಬಿಡೋದು ಇಲ್ಲ. ಆ ಸಿದ್ದೇಗೌಡ ಇದ್ದಿದ್ದೆ ಸರಿ ಹೋಗೋದು, ಅವ್ನು ತಗೊಂಬಂದು ನನ್ನ ತಲೆ ಮೇಲೆ ಇಟ್ಬಿಟ್ಟು ಹೊಂಟೋದು ಆತಗೆ. ಸತ್ಯ ಅರಿಕೆ. ಮೇಡಮ್ ಅವರೇ, ಸಿದ್ದವ್ರೆ, ನಮ್ಮ ಜಾನು ನಮಗಿಂತ ವಯಸ್ಸಲ್ಲಿ ಎಷ್ಟು ಚಿಕ್ಕವಳು. ಆದರೆ ನಮ್ಮ ಕಣ್ಮುಂದೆನೇ ಅವಳ ಕಾರ್ಯ ನಡೀತಿದೆ ಅಂದಮೇಲೆ ನನ್ನ ಮನಸ್ಸಿಗೆ ಎಷ್ಟು ನೋವಾಗ್ತದೆ ಗೊತ್ತಾ? ಅಂಥದ್ರಲ್ಲಿ ಅಪ್ಪ ಅಮ್ಮನಿಗೆ ಇನ್ನೆಷ್ಟು ನೋವು ಆಗ್ತಿರ್ಬೋದು. ಅವರು ಈ ಸಂಕಟನ ಹೇಗೆ ತಡ್ಕೋತಿದ್ದಾರೋ? ಏನು ಮಾಡೋಕ್ಕಾಗುತ್ತೆ ಮೇಡಮ್ ಅವರೇ? ಎಲ್ಲ ದೇವ್ರಿಚ್ಛೆ. ಅವನು ಯಾವಾಗ ಏನು ಮಾಡ್ತಾನೋ ನಮ್ಗಂತೂ ಗೊತ್ತಾಗೋದಿಲ್ಲ. ಹೌದು ಸಿದ್ಧವರೇ, ಆದರೆ ಜಾನು ವಿಷಯ ವೆಂಕಿ ಅಣ್ಣನಿಗೆ ಅಜ್ಜಿಗೆ ಗೊತ್ತಾದರೆ ಅವ್ರನ್ನ ಹೇಗೆ ತಡ್ಕೋತಾರೋ ಏನೋ. ಮೇಡಮ್ ಅವರೇ, ಆಗೋಗಿರೋದ ಯಾರ ಕೈಲೂ ತಪ್ಸೋಕ್ಕಾಗೋದಿಲ್ಲ. ಈಗ ನಾವು ಹೋಯ್ತಾರದು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳೋದಕ್ಕೆ. ಈಗ ನಾವೇ ನಂಬ್ಕೊಂಡು ಹೋದ್ರೆ ಅವ್ರ ಆತ್ಮಕ್ಕೂ ನೋವು ಹೋಯ್ತದೆ. ಹೊಸ ಸಮಾಧಾನ ಮಾಡ್ಕೊಳ್ಳಿ. ಅಯ್ಯೋ, ಯಾಕೋ ಬೇಬಿ ರಾಂಗ್ ಆಗಿರೋ ಹಾಗಿದೆ. ನಾನು ಇವಳ ಹತ್ರ ಸಿಗಾಕೊಂಡ್ರೆ ಅಷ್ಟೇ ಮುಜ್ಜುಗುಜ್ಜಾಗ್ಬಿಡ್ತೀನಿ. ಹೊರಟೆ. ಹರಿ ನಿಂತ್ಕೋ, ನಾನು ಇದ್ದೀನಲ್ವಾ? ನೋಡಿದ್ರು ನೋಡಿದ ತರ ಹೋಗ್ತಿದ್ಯಾ? ಹಾಗೇನಿಲ್ಲ ಬೇಬಿ, ಅಪ್ಪ ಏನೋ ತಗೊಂಬ ಅಂತ ಹೇಳಿದ್ರು, ಅದಕ್ಕೆ ಹೊರಟಿದ್ದೆ. ಹೌದು, ನಿನ್ಗೆ ಅವ್ರ ಕೆಲಸನೇ ತುಂಬಾ ಮುಖ್ಯ ಆಗತ್ತೆ. ನನ್ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ ಹೇಳು? ಇವಾಗ ಏನಾಯ್ತು ಅಂತ ಎಲ್ಲ ಸರಿಯಾಗಿ ಇದೆಯಲ್ಲ? ಏನ್ ಸರಿಯಾಗಿದೆ? ನಿಮ್ಮ ಅತ್ತಿಗೆ ತಿರ್ಗಾ ಏನ್ ಕಿತಾಪತಿ ಮಾಡಿದ್ರು ಗೊತ್ತಾ? ನನ್ನ ರೂಮಿಗೆ ಬಂದು ನನ್ನ ಪರ್ಫ್ಯೂಮ್ ಬಾಟಲ್ ತಗೊಂಡು ಅವ್ರ ರೂಮಲ್ಲಿ ಇಟ್ಕೊಂಡಿದ್ದಾರೆ. ಯಾಕೆ ಈ ತರ ಮಾಡಿದೆ ಅಂತ ಕೇಳಿದ್ರೆ ಮಾತ್ರ ಜಗಳ ಆಡಕ್ ಬರ್ತಾರೆ.
ಅಷ್ಟೇನಾ ಇಷ್ಟೆಲ್ಲ ಆಯ್ತಾ ಬೇಬಿ ಹೋಗ್ಲಿ ಬಿಡು ಬೇಬಿ ಅವ್ರಿಗೆ ಆ ಪರ್ಫ್ಯೂಮ್ ಇಷ್ಟ ಆಗಿರುತ್ತೆ ಅನ್ಸುತ್ತೆ ಅದಕ್ಕೆ ತೊಗೊಂಡು ಹೋಗಿರ್ತಾರೆ ವಾಪಸ್ ತಂದು ಕೊಡ್ತಾರೆ ಬಿಡು ಹರಿ ಏನ್ ಮಾತಾಡ್ತಿದ್ಯಾ ಇಷ್ಟ ಆಗಿದ್ರೆ ಅವ್ರ ಗಳನ ಹತ್ರ ಹೇಳಿ ತರಿಸ್ಕೊಳ್ಳಿ ನನ್ಗೆ ಯಾಕೆ ಯೂಸ್ ಮಾಡ್ಬೇಕು ನನ್ಗೆ ಅದೆಲ್ಲ ಗೊತ್ತಿಲ್ಲ ಹರಿ ನಿಮ್ಮ ಅಣ್ಣನ ಕರೆದು ಇದ್ರ ಬಗ್ಗೆ ಮಾತಾಡ್ಬೇಕು ಅಷ್ಟೇ ಅಯ್ಯೋ ಅವನ ಹತ್ರ ಈಗ ಹೇಗೆ ಮಾತಾಡಲಿ ನಾನು ದುಡ್ಡು ಕದ್ದಿರೋದು ಮನೆಯವ್ರಿಗೆ ಮೋಸ ಮಾಡಿರೋದು ಎಲ್ಲ ಗೊತ್ತಾಗ್ಬಿಟ್ಟಿದೆ ಅವನಿಗೆ ಈಗ ಅವನ ಹತ್ರ ಮಾತಾಡಕ್ಕೆ ಹೋದ್ರೆ ಮಾತಿಗೆ ಮಾತು ಬೆಳೆದು ಎಲ್ಲ ಹೇಳ್ಬಿಡ್ತಾನೆ ಬಾಯ್ ಬಿಟ್ಬಿಡ್ತಾನೆ ಅಯ್ಯಯ್ಯೋ ಏನ್ ಯೋಚನೆ ಮಾಡ್ತಿದ್ಯಾ ಕರ್ದು ಮಾತಾಡು ಬೇಬಿ ತಿಥಿ ಕಾರ್ಯ ನಡೀತಾ ಇದೆ ಅಷ್ಟು ಗೊತ್ತಾಗಲ್ಲ ನಿನಗೆ ಅದೆಲ್ಲ ಮುಗಿಲಿ ಆಮೇಲೆ ನಾನೇ ಮಾತಾಡ್ತೀನಿ ಈ ತರ ಹೇಳಿ ಬಾಯ್ ಮುಚ್ಚಿಸ್ಬೇಡ ಈ ಮನೇಲಿ ಒಡವೆ ಹೋಯ್ತು ನಂದು ಅಂತ ವಸ್ತು ಯಾವ್ದು ಇಲ್ಲಿ ಇರೋದೇ ಇಲ್ಲ ಎಲ್ಲ ಹೋಗ್ತಿರತ್ತೆ ನಿನ್ಗೆ ಅದ್ರ ಬಗ್ಗೆ ಒಂಚೂರು ಸೀರಿಯಸ್ನೆಸ್ ಇಲ್ಲ ಬಿಡು ಯಾಕಿಲ್ಲ ಬೇಬಿ ಅದಕ್ಕೆ ತಾನೇ ಮನೆ 2 ಭಾಗ ಮಾಡಿ ನಾವು ಈ ಕಡೆ ಭಾಗದಲ್ಲಿರೋದು ಅವ್ರು ಆ ಕಡೆ ಭಾಗದಲ್ಲಿರೋದು ಅದು ಬರೀ ಬಾಯ್ ಮಾತಲ್ಲಿ ಹೇಳಿದ್ರೆ ಸಾಲದು ಅದೇ ತರ ನಡ್ಕೊಳ್ಬೇಕು ಮತ್ತೆ ಯಾಕೆ ನಿಮ್ಮತ್ತಿಗೆ ಅವ್ರ ಭಾಗದಿಂದ ನನ್ನ ಭಾಗಕ್ಕೆ ಬಂದು ಪರ್ಫ್ಯೂಮ್ ಬಾಟಲ್ ತಗೊಂಡು ಹೋಗ್ಬೇಕು ಇದಕ್ಕೆ ಹೇಳೋದು ನಾವು ಬೇರೆ ಮನೆ ಮಾಡೋಣ ಅಂತ ಹೋಗು ನಿನ್ಗೆಲ್ಲ ಅರ್ಥ ಆಗತ್ತೆ ಅಲ್ಲ ಬೇಬಿ ಇಷ್ಟು ಸಣ್ಣ ವಿಚಾರಕ್ಕೆ ಬೇರೆ ಮನೆ ಮಾಡೋ ಮಾತು ಯಾಕೆ ಇವಾಗ ನಿಂಗೇನು ಆ ಪರ್ಫ್ಯೂಮ್ ಬಾಟಲ್ ತೊಗೊಂಡಿದ್ದಕ್ಕೆ ಅದಕ್ಕೆ ನಿನ್ನ ಹತ್ರ ಸಾರಿ ಕೇಳಬೇಕು ಅಷ್ಟೇ ತಾನೇ ನಾನು ಅವ್ರ ಹತ್ರ ಮಾತಾಡ್ತೀನಿ ಸಾರಿ ಕೇಳಿಸ್ತೀನಿ ಸರಿನಾ ಏನು ಯೋಚನೆ ಮಾಡ್ಬಿಡ ಆರಾಮಾಗಿರು ನಾನು ಹೋಗ್ತೀನಿ ವಿಶ್ವ ಏನು ಮುಖನೊಳ್ಳೆ ಪಂಚರ್ ಆಗಿರೋ ಟೈರ್ ತರ ಮಾಡ್ಕೊಂಡಿದ್ಯಾ ಸ್ವಲ್ಪ ಲವಲವಿಕೆಯಿಂದ ಇರೋ ಇದೇ ನೋಡ್ ನಿನ್ ಪ್ರಾಬ್ಲಮ್ ಏನಾದ್ರೂ ಹೇಳಿದ್ರೆ ಹೌದು ಇಲ್ಲ ಅಂತ ಹೇಳ್ಬೇಕು ಆದ್ರೆ ನೀನು ಎರಡನ್ನೂ ಹೇಳಲ್ಲ ವಿಶ್ವ ಏನಾಯ್ತು ಅಂತ ಹೇಳು ನಿನ್ ಪ್ರಾಬ್ಲಮ್ಗೆ ನಾನ್ ಸೊಲ್ಯೂಷನ್ ಕೂಡ ಟ್ರೈ ಮಾಡ್ತೀನಿ ಏನೂ ಇಲ್ಲ ಬಿಡು ಏನೂ ಇಲ್ಲ ಅಂತ ನೀನ್ ಹೇಳ್ತಿದ್ಯಾ ಆದ್ರೆ ಏನೋ ಇರೋ ತರ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಿದ್ಯಾ ಒಂದ್ ಕೆಲ್ಸ ಮಾಡ್ಬಿಡು ವಿಶ್ವ ನೀನು ಈ ರೀತಿ ಡೀಪ್ ಆಗಿ ಯೋಚನೆ ಮಾಡೋ ಬದಲು ತಪಸ್ ಮಾಡ್ಬಿಡು ದೇವ್ರು ಹಾಗೆ ಮೇಲಿಂದ ಪ್ರತ್ಯಕ್ಷ ಆಗ್ಬಿಡ್ತಾನೆ ಯೋ ವಿಶ್ವ ಯಾಕೋ ಹೀಗೆ ಆಡ್ತಿದ್ಯಾ ನೀನ್ ಹೀಗಿರೋದನ್ನ ನನ್ನ ಕೈಲಿಂದ ನೋಡಕ್ ಆಗ್ತಿಲ್ಲ ಕಣೋ ಏನಾಯ್ತು ಅಂತ ಹೇಳೋ ನಾನು ಏನು ಇಲ್ಲ ಅಂತ ಹೇಳ್ತೀನಿ ಅಂತಾನೆ ಸುಮ್ಮನೆ ಬಲವಂತ ಮಾಡ್ಬೇಡ ಬಲವಂತ ಮಾಡಿದ್ರು ನೀನೇನು ಹೇಳ್ತಿಲ್ವಲ್ಲ ವಿಶ್ವ ನಿನ್ ನೋವು ನನ್ನ ನೋವು ಇದ್ದಾಗಲ್ವೇನೋ ಕುದುರೆ ತರ ಓಡಾಡ್ಕೊಂಡು ಇರ್ಬೇಕಾಗಿರೋ ನೀನು ಜಗತ್ತೇ ತಲೆ ಮೇಲೆ ಬಿದ್ದಿರೋ ಹಂಗ ಆಡ್ತಿದ್ಯಲ್ಲ ವಿಶ್ವ ನೀನ್ ಏನಾಯ್ತು ಅಂತ ಹೇಳಿದ್ರೇನೆ ತಾ ನನಗೆ ಅರ್ಥ ಆಗೋದು ನೀನ್ ಈ ರೀತಿ ಯೋಚನೆ ಮಾಡ್ಕೊಂಡಿದ್ರೆ ಅತ್ತೆ ಮಾವ ಏನಾದ್ರೂ ನೋಡಿದ್ರೆ ಬೇಜಾರ್ ಮಾಡ್ಕೊಳ್ಳಲ್ವೇನೋ ಮನ್ಸು ಹಗುರ ಆಗುತ್ತೆ ಏನಂತ್ಯ ಇನ್ನೆಲ್ಲಿಂದ ಮಾತಾಡ್ಸೋದು ತಾನು ಅದು ಯಾವತ್ತಕ್ಕೂ ಸಾಧ್ಯ ಇಲ್ಲ ನನಗೆ ಅರ್ಥ ಆಗುತ್ತೆ ವಿಶ್ವ ಪ್ರೀತಿಸಿದವ್ರು ದೂರ ಆದಾಗ ಆ ನೋನ ಯಾರ ಹತ್ರನೂ ತೋರ್ಸ್ಕೊಳೋದಕ್ಕಾಗಲ್ಲ ಹಾಗಂತ ನೀನ್ ಹೀಗೆ ಇದ್ರೆ ಸರಿ ಆಗುತ್ತೇನೋ ಯೋಚನೆ ಮಾಡೋ ಬದಲು ನೀನ್ ಹುಡುಗಿ ಎಲ್ಲೇ ಇದ್ರು ಹೇಗೆ ಇದ್ರು ಖುಷಿಯಾಗಿ ಇರ್ಲಿ ಅಂತ ಬಯಸೋದು ಒಳ್ಳೇದಲ್ವಾ ನಿನಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ತಾನು ಜಾನು ಬದುಕಿಲ್ಲ ಇದನ್ನ ನಿನಗೆ ಹೇಳಕ್ಕಾಗದೆ ಒದ್ದಾಡ್ತಿದ್ದೀನಿ ನೋಡು ವಿಶ್ವ ಪ್ರೀತಿಸ್ತವಳು ದೂರ ಆದ್ಲು ಅಂತ ನೀನ್ ಎಷ್ಟೆಲ್ಲ ಕಷ್ಟ ಅನ್ಭವಿಸ್ತಿದ್ಯಾ ಆದ್ರೆ ಜಯಂತ್ ಅವ್ರ ಬಗ್ಗೆ ಯೋಚನೆ ಮಾಡಿದ್ಯೇನೋ ಅವ್ರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋ ಅವ್ರ ಹೆಂಡತಿನೇ ಇಲ್ಲ ನೀನ್ ಅವ್ರಿಗೆ ಎಷ್ಟು ನೋವಾಗಿರ್ಬೇಡ ನೋಡು ನಿನ್ಗಾದ್ರೂ ನೀನ್ ಪ್ರೀತಿಸ್ತಿದ್ ಹುಡುಗಿನ ಒಂದ್ಸಲ ನೋಡೋ ಅವಕಾಶ ಇದೆ ಆದ್ರೆ ಜಯಂತ್ ಅವ್ರ ಹೆಂಡತಿನ ನೋಡಕ್ಕಾಗುತ್ತಾ ಹೇಳು ಮರಕ್ಕಿಂತ ಮರ ದೊಡ್ಡದು ಅಂತ ಹೇಳ್ತಾರೆ ಆದ್ರೆ ದುಃಖ ಎಲ್ಲರಿಗೂ ಒಂದೇ ಕಣೋ ವಿಶ್ವ ನೀನು ಧೈರ್ಯವಾಗಿಡು ಎಲ್ಲಾನು ಖಂಡಿತ ಸರಿ ಹೋಗುತ್ತೆ ಅಲ್ಲ ರೀ ಅವಳಿಗೇನು ತಲೆ ಕೆಟ್ಟಿದ್ಯಾ ಅಂತ ಒಂದು ಸೆಂಟ್ ಬಾಟ್ಲಿಗೋಸ್ಕರ ಯಾರಾದ್ರೂ ಇಷ್ಟೆಲ್ಲ ಜಗಳ ಆಡ್ತಾರ ನನ್ನ ಜೊತೆ ಜಗಳ ಆಡೋದನ್ನೇ ಉದ್ಯೋಗ ಮಾಡ್ಕೊಂಡ್ಬಿಟ್ಟಿದ್ದಾಳ ಅವಳು ಏನಾಯ್ತು ಈಗ ಅದ್ ಏನ್ ಕರ್ಮನೋ ಗೊತ್ತಿಲ್ಲ ರೀ ಅವಳದೊಂದು ಹಾಳಾದ ಸೆಂಟ್ ಬಾಟ್ಲು ನಮ್ ರೂಮಲ್ಲಿ ಸಿಕ್ತಂತೆ ಅದಕ್ಕೆ ಅವಳು ಮತ್ತದೇ ಹಳೆ ರಗನ ಶುರು ಮಾಡಿದ್ಲು ನೀವೇ ಕದ್ಕೊಂಡ್ಬಂದು ಇಟ್ಕೊಂಡಿದ್ದೀರಾ ಇಷ್ಟು ದಿನದಲ್ಲಿ ಒಂದ್ ದಿವಸನೂ ಆ ಥರದನ್ನೆಲ್ಲ ಉಪಯೋಗಿಸಿಲ್ಲ ನಾನು ಈಗ ಯಾಕ್ರಿ ಉಪಯೋಗಿಸ್ಲಿ ಹೋಗ್ಲಿ ಬಿಡೆ ಕಾಗೆ ಕೂಗಿದ್ರೆ ನವಿಲೇನು ಕುಡಿದು ಬಿಡುತ್ತಾ
ಏನು ಮಾತು ತಾಡ್ತೀರಿ ನೀವು? ಹೋಗ್ಲಿ ಬಿಡೆ ಅಂತೆ. ನನ್ನನ್ನು ಕಳ್ಳಿ ಅಂತ ಕರೆದಿದ್ದಾಳೆ ಅವಳು. ಮಾಡದೇ ಇರೋ ತಪ್ಪಿಗೆ ನಾನು ಯಾಕ್ರಿ ತಲೆ ಕೊಡ್ಲಿ? ನನಗೇನೋ ನಿಮ್ಮ ಮೇಲೆ ಅನುಮಾನ. ಒಳ್ಳೆ ಚೆನ್ನಾಗಿದೆ ಕಡೆ ನೀನು ಹೇಳ್ತಿರೋದು. ನನ್ನ ಮೇಲೆ ಗೂಬೆ ಕೊರ್ಸಿದ್ಯಲ್ಲ ನೀನು. ನಿನಗೆ ಆ ಸೆಂಟ್ ಹಾಕೋ ಶೋಕಿ ಇಲ್ಲ, ನನಗೆಲ್ಲಿರುತ್ತೆ? ಅದು ಅಲ್ಲದೆ ಅಷ್ಟೊಂದು ಕಾಸ್ಟ್ಲಿ ಸೆಂಟ್ನ ನಾನು ತಗೋತೀನಾ? ಆ ದುಡ್ಡು ಉಳಿಸಿದ್ರೆ ಒಂದು ತಿಂಗಳು ಜೀವನ ನಡೆಸ್ಬೋದು. ಹೇ, ನನ್ನ ಲೆಕ್ಕಾಚಾರನೇ ಬೇರೆ. ನಾನು ತಂದಿಟ್ಟಿಲ್ಲ, ನೀವು ತಂದಿಟ್ಟಿಲ್ಲ. ಮತ್ತೆ ಹೆಂಗ್ರಿ ಬರುತ್ತೆ ಅದಿಲ್ಲಿ? ಕಾಲ್ ಬರುತ್ತಾ? ಅಮ್ಮ ಅಮ್ಮ, ನಂಗೆ ಹೊಟ್ಟೆ ತುಂಬಾ ಹಸಿತಿದೆ, ಏನಾದ್ರೂ ತಿನ್ನಕ್ ಮಾಡ್ಕೊಡುವ. ತಡಿಯ ಬಾ. ನೀ ಚಿರು, ನಿಮ್ ಚಿಕ್ಕಿ ರೂಮಲ್ಲಿ ಇದ್ದ ಸೆಂಟ್ ಬಾಟ್ಲ್ ಏನಾದ್ರು ನೀನು ತಗೊಂಡಿದ್ಯೇನು? ಅವನಿಗೆ ಯಾಕೆ ಬೈತ್ಯಾ? ನನಗೆ ಕಳ್ತನದ ಬುದ್ಧಿ ಇಲ್ಲ ಅಂದಮೇಲೆ ಅವನಿಗೆ ಯಾಕೆ ಕಳ್ತನದ ಬುದ್ಧಿ ಇರುತ್ತೆ? ಆದರೂ ನನಗೆ ಅನುಮಾನ ರೀ. ನಾನು ಕೇಳ್ತೀನಿ, ಹೇಳೋ, ಅವಳ ರೂಮಲ್ಲಿ ಇದ್ದಿದ್ದು ಸೆಂಟ್ ಬಾಟ್ಲಿ ನೀನೇನಾದ್ರು ತಗೊಂಡಿದ್ಯಾ? ಹಾ, ಡ್ರೆಸ್ ಸೂಪರ್ ಆಗಿದೆ. ಅಯ್ಯಯ್ಯೋ, ಡ್ರೆಸ್ ಬೇರೆ ಸ್ಮೆಲ್ ಹೊಡಿತಿದ್ಯಲ್ಲಪ್ಪ, ಏನ್ ಮಾಡ್ಲಿ? ಹಾ, ಸೆಂಟ್ ಹೊಡ್ಕೊಂಡ್ರೆ ಸರಿ ಹೋಗುತ್ತಲ್ವಾ? ಆದ್ರ ಅಪ್ಪ ಅಮ್ಮ ಇಬ್ರು ಸೆಂಟ್ ಯೂಸ್ ಮಾಡಲ್ಲ. ಯಾರು ಹಾಕೊಂತಾರ ಮನೇಲಿ? ಹಾ, ಚಿಕ್ಕಿ ಯೂಸ್ ಮಾಡ್ತಾರಲ್ವಾ? ಬೇಡ, ಚಿಕ್ಕಿ ಬಂದ್ರೆ ಕಷ್ಟ. ರೂಮ್ಗೆ ಹಾಕೊಂಡು ಆಮೇಲೆ ತರ್ತೀನಿ. ಚಿರು, ಆಯ್ತೇನೋ? ಎಷ್ಟೊತ್ತು? ಬಂದೆ. ನಿನ್ನೆ ಕೇಳ್ತಿರೋದು ತಗೊಂಡಿದ್ಯಾ? ಹೌದು ಅಮ್ಮ. ಅಯ್ಯೋ ಬುದ್ಧಿಗೇಡಿ, ನಿನಗೇನೋ ಆಗಿತ್ತು? ನಿನ್ನಿಂದಾಗಿ ಅವಳು ನನಗೆ ಏನೇನು ಮಾತುಗಳನ್ನ ಅನ್ಲು ಗೊತ್ತಾ? ಯಾಕೋ ತಗೊಂಡಿದ್ದೆ? ಅದು ಅಮ್ಮ, ನಿನ್ನೆ ಸ್ಕೂಲಲ್ಲಿ ಫಂಕ್ಷನ್ ಇತ್ತಲ್ಲ, ನಾನು ಹಾಕಿದ್ದಿದ್ದ ಡ್ರೆಸ್ಸು ಒಂಥರ ವಾಸನೆ ಬರ್ತಿತ್ತು. ಅದಕ್ಕೆ ಚಿಕ್ಕಿ ರೂಮಲ್ಲಿ ಇದ್ದಿದ್ದು ಸೆಂಟ್ ಹೊಡ್ಕೊಂಡ್ಮೇಲೆ ವಾಪಸ್ ಇಡೋದು ಮರ್ತೋಯ್ತು. ಸಾರಿ ಕಣಮ್ಮ. ಏನೋ ಸಾರಿ? ಮಾಡೋದನ್ನೆಲ್ಲ ಮಾಡ್ಬಿಟ್ಟು ಈಗ ಸಾರಿ ಕೇಳ್ಬಿಟ್ಟು ಎಲ್ಲ ಸರಿ ಹೋಗ್ಬಿಡುತ್ತಾ? ಹಿಂಗೆ ಹೇಳಿದ್ರೆ ಕೇಳಲ್ಲ ನೀನು. ಅವನು ಯಾಕೆ ಹೊಡಿದ್ಯಾ? ಮಕ್ಕಳಿಗೆ ಏನೋ ಗೊತ್ತಾಗುತ್ತೆ, ಅವನಿಗೆ ಹೊಡಿತಾಳೆ ಅವಳು. ಏನ್ರಿ ಮಕ್ಳಿಗೆ ಏನ್ರಿ ಗೊತ್ತಾಗುತ್ತೆ? ಇನ್ನೊಬ್ರು ವಸ್ತು ಮುಟ್ಬಾರ್ದು ಅನ್ನೋದನ್ನ ನಾನು ನೀವು ಹೇಳ್ಕೊಟ್ಟಿಲ್ವಾ ಅವನಿಗೆ? ಏನೋ ಆ ಕಡೆ ಹೋಗ್ಬಾರ್ದು ಅಂತ ನೀನು ಗೊತ್ತು ತಾನೆ? ಅಲ್ಲಿಗೆ ಹೋಗಿದ್ದಲ್ದೆ ಮತ್ತೆ ಅವಳು ವಸ್ತುನ ಇಲ್ಲಿ ತಗೊಂಡ್ ಬೇರೆ ಬರ್ತೀಯ ನೀನು? ಸಾರಿ ಕಣಮ್ಮ, ಮತ್ತೆ ಈ ರೀತಿ ಆಗಲ್ಲ. ಏನೋ ಸಾರಿ? ಎಂತೆಂತ ಮಾತುಗಳನ್ನ ನನಗೆ ಹೇಳಿದ್ಲು ಗೊತ್ತಾ ಅವಳು? ನೀನ್ ಸಾರಿ ಹೇಳಿದ್ರಿಂದ ಏನು ಸರಿ ಹೋಗಿಲ್ಲ. ಈಗ ನಿನಗೆ ಬೋಳಿಸ್ಬೇಕು. ಹೋಗ, ಆಡ್ಕ ಹೋಗ, ನೀನು ಹೋಗ. ಮಕ್ಕಳಿಂದಾಗಿ ನಾವು ಅನ್ಬಾರ್ದನ್ನೆಲ್ಲ ಅನ್ಸ್ಕೋಬೇಕಾಗುತ್ತೆ. ಏನ್ ಕರ್ಮ. ವೀಣಾ, ಹೋಗ್ಲಿ ಬಿಡೆ. ಅವಳು ನಿನ್ನ ಹತ್ರ ಜಗಳ ಆಡೋದು ಹೊಸದೇನಲ್ವಲ್ಲ. ಈ ವಿಷಯ ಆದಿದ್ರೆ ಇನ್ನೊಂದು ವಿಷಯ ಇಟ್ಕೊಂಡು ಜಗಳ ಆಡ್ತಿದ್ಲು. ಅದಕ್ಕೆ ಯಾಕೆ ನಾನು ಚಿರು ಮೇಲೆ ಕೈ ಮಾಡ್ತೀನಿ ನೀನು? ಇಷ್ಟು ಮೇಲೆ ಅವಳು ಜಗಳ ಮಾಡಿದ್ರೆ ಹೇಳು, ಹೊಸ ಸೆಂಟ್ ಬಾಟ್ಲ್ ತಂದು ಕೊಡ್ತೀನಿ, ಹೋಗಿ ಅವಳು ಮುಖದ ಮೇಲೆ ಬಿಸಾಕು. ಬೇಡ ಬಿಡಿ, ಆಗೋದೆಲ್ಲ ಆಗಾಯ್ತು. ಅವಳು ಅಂದಿದ್ದನ್ನೆಲ್ಲ ಅನ್ನಿಸ್ಕೊಂಡಾಯ್ತು. ಇನ್ಯಾಕೆ ಹೊಸ ಸೆಂಟ್ ಬಾಟ್ಲು? ಅವಳ ಮುಖಕ್ಕೆ ಹೊಸ ಸೆಂಟ್ ಬಾಟ್ಲು ಬೇರೆ. ಸುಮ್ಮನೆ ಇಲ್ಲಿರೋ ಖರ್ಚು ಮಾಡೋದು ಯಾಕೆ ಹೇಳಿ? ಇದು ಕಣ ನನ್ನ ಹೆಂಡತಿ ಅಂದರೆ. ಈ ರೀತಿ ನಿನ್ನ ಖರ್ಚನ್ನ ಉಳಿಸ್ತಿದ್ರೆ ಇನ್ನೊಂದು ಸೈಡ್ ತೊಗೊಂಡು ಮನೆ ಕಟ್ಬಿಡ್ತೀನಿ, ಏನಂತೀಯ? ಮನೆಯಲ್ಲಿ ತಿಥಿ ಕಾರ್ಯ ನಡೀತಾ ಇದೆ. ಮೊದಲು ಅದನ್ನು ನಿರ್ವಿಘ್ನವಾಗಿ ಹೇಗೆ ನೆರವೇರಿಸೋದು ಅಂತ ಯೋಚನೆ ಮಾಡಿ, ಆಮೇಲೆ ಇನ್ನೊಂದು ಮನೆ ಕಟ್ಸೋ. ಅಜ್ಜಿಗಾರವೇ ಚಿಂತೆ ಆದರೆ ಇವ್ರಿಗೆ ಇನ್ನೇನೋ ಚಿಂತೆ.